ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ಕನ್ನಡ ಆಸ್ಟ್ರೋ ಮೀಡಿಯಾ ಸಮಸ್ತ ಪ್ರೇಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಮ್ಮ ಈ ಒಂದು ಚಾನಲ್ನಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ವಸ್ತುಗಳನ್ನ ಇಟ್ಕೊಂಡು ಸರಳವಾಗಿರ್ತಕ್ಕಂಥ ಮಂತ್ರ ಯಂತ್ರ ಪರಿಹಾರಗಳನ್ನ ಮಾಡಿಕೊಂಡು ಜೀವನದಲ್ಲಿ ಅಭಿವೃದ್ಧಿ ಕಾಣ್ಕೊಳ್ಳೋದು ಬಹಳ ಅವಶ್ಯಕ. ಅಂತಹ ಒಂದು ಮಂತ್ರಗಳಿರಲಿ, ತಂತ್ರಗಳಿರಲಿ, ಕೊಡುವಂತಹ ಒಂದು ಪರಿಹಾರ ಇರಲಿ, ಬಹಳ ಸರಳವಾಗಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಮಾಡುವಂತಹ ಒಂದು ಪ್ರಯೋಗ ಇರುತ್ತೆ. ಹಾಗಾಗಿ ನಾನು ಹೇಳುವಂತಹ ಈ ಒಂದು ವಸ್ತುವನ್ನು ಇಟ್ಕೊಂಡು, ನೀವಾಗಲೇ ತಮ್ಮನೆಲ್ಲ ನೋಡಿಬಿಟ್ಟಿದ್ದೀರ ಅದೇನು ವಸ್ತು ಅಂತೇಳಿ, ಆ ವಸ್ತುವನ್ನು ಇಟ್ಕೊಂಡು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಮಾಡಿಕೊಳ್ಳುವಂತಹ ಒಂದು ತಾಂತ್ರಿಕ ವಿಧಾನವನ್ನು ಹೇಳ್ಕೊಡ್ತೀನಿ. ಇದನ್ನು ಯಾರ್ಯಾರು ಮಾಡ್ಕೊಳ್ತೀರೋ ಅವರ ಜೀವನದಲ್ಲಿ ನೀವು ಕೋಟ್ಯಾಧಿಪತಿಗಳಾಗ್ಬೋದು. ಅಂತಹ ಒಂದು ಸಿದ್ಧಿ ಇದು. ಏನು ಮಾಡಬೇಕು ಅಂತಕ್ಕಂಥ ವಿಚಾರ. ಈಗ ಅಂಟುವಾಳದ ಕಾಯಿ ಅಂದರೆ ನಿಮ್ಗೆ ಗೊತ್ತು, ಹಿಂದಿನ ಒಂದು ಶತಮಾನಗಳಲ್ಲಿ ಈ ಕಾಯಿಯನ್ನು ನಮ್ಮ ಬೆಳ್ಳಿ ಪಾತ್ರೆ, ತಾಮ್ರದ ಪಾತ್ರೆ ಎಲ್ಲ ತೊಳೆಯೋಕ್ಕೆ ಅಂತ ಯೂಸ್ ಮಾಡ್ತಾಯಿದ್ರು. ಅದರಲ್ಲಿ ಬರುವಂಥ ನೊರೆಯನ್ನು. ಮತ್ತು ಹೊಟ್ಟೆ ನೋವು ಇದ್ದಾಗ ಒಕ್ಕಳಿಗೆ ಹಾಕ್ತಾಯಿದ್ರು ಅದನ್ನ ನೊರೆ ತೆಗೆದುಬಿಟ್ಟು, ಆವಾಗ ನೋವು ಹೋಗ್ಬಿಡ್ತಿತ್ತು. ಮತ್ತು ಕಾಲಿಗೆ ಈ ಕಾಯಿಯನ್ನು ಉಜ್ಜುತ್ತಾ ಇದ್ರು ಸ್ವಲ್ಪ, ಅಂದರೆ ಆ ಒಂದು ವಿಷ ಎಲ್ಲ ಮೈಯಲ್ಲಿರ್ತಕ್ಕಂಥ ವಿಷ ಎಲ್ಲ ಎಳೀಲಿ ಅಂತ. ಈ ಥರದ್ದೆಲ್ಲ ಉಪಯೋಗ ಮಾಡ್ಕೊಳ್ತಾಯಿದ್ರು ಅಂಟುವಾಳ ಕಾಯಿಯಿಂದ. ಈ ಅಂಟುವಾಳದ ಕಾಯಿ ನಿಮಗೆ ಆರಾಮಾಗಿ ಯಾವುದೇ ಗ್ರಂಥಗಳ ಅಂಗಡಿಗೆ ಹೋಗಿ ಕೇಳಿದ್ರು ಕೂಡ ಕೊಡ್ತಾರೆ. ನೀವೇನು ಮಾಡಬೇಕು, 108 ಅಂಟುವಾಳದ ಕಾಯಿಯನ್ನು ತರಬೇಕು. 108 ಅಂಟುವಾಳದ ಕಾಯಿಯನ್ನು ತರಬೇಕು. ತಂದು ಅರಿಶಿಣದ ನೀರಲ್ಲಿ ಆ ಅಂಟುವಾಳ ಕಾಯಿ 108 ಅಂಟುವಾಳ ಕಾಯಿಗಳನ್ನ ಹಾಕಿಡಬೇಕು. ಎಷ್ಟೊತ್ತು ಹಾಕಬೇಕು ಅಂದರೆ ಸುಮಾರು ಒಂದು ಅರ್ಧದಿಂದ 3/4 ಗಂಟೆ ಹಾಕಿಡಬೇಕು. ಹಾಕಿಟ್ಟು ಒಂದು ಶುದ್ಧವಾಗಿರ್ತಕ್ಕಂಥ ಒಂದು ಮರ ಅಥವಾ ಮರದ ಒಂದು ಹಲಗೆ ಅಥವಾ ಚಾಪೆಯನ್ನು ದಕ್ಷಿಣ ಭಾಗವಾಗಿ ಹಾಕ್ಕೋಬೇಕು. ದಕ್ಷಿಣ ಮುಖವಾಗಿ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಒಂದು ಸೂಜಿ ದಾರ ತಗೊಂಡು ನೀವು ಮುಂದೆ ಕೂತ್ಕೊಂಡು ಈ ಅಂಟುವಾಳದ ಕಾಯಿ ಇದೆಯಲ್ಲ ಅದನ್ನು ಒಂದೊಂದನ್ನೇ ನೀರಿಂದ ತೆಗೆದು ಎಡಗೈಯಲ್ಲಿ ತೆಗಿಬೇಕು, ಎಡಗೈಯಲ್ಲಿ ಇಟ್ಕೋಬೇಕು. ಎಡಗೈಯಲ್ಲಿ ಇಟ್ಕೊಂಡು ಬಲಗೈಯಿಂದ ಈ ಸೂಜಿ ದಾರ ಇದೆಯಲ್ಲ ಇದನ್ನು ಇಟ್ಕೋಬೇಕು. ಇಟ್ಕೊಂಡು ಏನು ಮಾಡಬೇಕು, ಈ ಅಂಟುವಾಳದ ಕಾಯಿನ ಒಂದೊಂದನೇ ಕೈಯಲ್ಲಿ ಇಟ್ಕೊಳ್ಳೋದು, 3 ಸಲ ತನ್ನ ತಲೆಗೆ ಸುತ್ತೋದು. ಸುತ್ತಬಿಟ್ಟು ಬಾಯಿ ಹತ್ರ ತೊಗೊಂಬಂದ್ಬಿಟ್ಟು ದುಮ್ ಹಮ್ ಅಂತಕ್ಕಂಥ ಮಂತ್ರವನ್ನು 108 ಸಲ ಹೇಳಬೇಕು. ದುಮ್ ಹಮ್ ಅಂತಕ್ಕಂಥ ಮಂತ್ರವನ್ನು 108 ಸಲ ಹೇಳಿದ್ಮೇಲೆ ಅದನ್ನು ಸೂಜಿ ದಾರದಲ್ಲಿ ಪೋಣಿಸ್ಬಿಡೋದು. ಇದೇ ಥರ 108 ಬಾರಿ ದುಮ್ ಹಮ್ ಮಂತ್ರವನ್ನು ಹೇಳ್ತಾ ಒಂದೊಂದನೇ ಸೂಜಿಯಲ್ಲಿ ಪೋಣಿಸ್ತಾ ಒಂದು ಹಾರವನ್ನು ಮಾಡ್ಕೊಳ್ಳೋದು, ಅಂಟುವಾಳದ ಕಾಯಿ ಹಾರ. ಅಲ್ಲಿಗೆ 108 ಅಂಟುವಾಳ ಕಾಯಿ ಇರ್ತಕ್ಕಂಥ ಒಂದು ಹಾರ ಆಗುತ್ತೆ. ಈ ಹಾರವನ್ನು ಆದಮೇಲೆ ಟೋಟಲಾಗಿ ನೀವು 2 ಕೈಯಲ್ಲಿ ಅದನ್ನು ಇಟ್ಕೋಬೇಕು. 1008 ಸಲ ಮತ್ತೆ ದುಮ್ ಹಮ್ ಮಂತ್ರವನ್ನು ಹೇಳಬೇಕು. ದುಮ್ ಹಮ್ ಅಂತೇಳಿ 1008 ಸಲ ಹೇಳಬೇಕು ಮಂತ್ರ. ಹೇಳಿಬಿಟ್ಟು ಈ ಒಂದು ಮಾಲೆಯನ್ನು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ವಿಶೇಷವಾಗಿ ನಿಮ್ಮ ಮನೆಯ ಹತ್ತಿರ ಇರತಕ್ಕಂಥ ಒಂದು ಆಂಜನೇಯನ ಒಂದು ಗುಡಿಯಲ್ಲಿ ಅಥವಾ ನಾಗರಕಲ್ಲಿಗೆ ಅಥವಾ ಅಶ್ವತ್ಥ ವೃಕ್ಷಕ್ಕೆ ಇದನ್ನು ಗುರುವಾರದ ದಿನ ಬೆಳಿಗ್ಗೆ ತಗೊಂಡೋಗಿ ಹಾಕಬೇಕು. 108 ಈ ಅಂಟುವಾಳ ಕಾಯಿ ಇರ್ತಕ್ಕಂಥ ಮಾಲೆ. ಎಷ್ಟು ಗುರುವಾರ ಹಾಕಬೇಕು ಅಂದರೆ 9 ಗುರುವಾರಗಳ ಕಾಲ ಹಾಕಬೇಕು. 9 ಗುರುವಾರ, ಪ್ರತಿ ಗುರುವಾರನೂ ಕೂಡ ಈ ಅಂಟುವಾಳದ ಕಾಯಿಯನ್ನು ಹಾಕಬೇಕು. ಇದನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಫಸ್ಟು ನಿಮ್ಮ ಒಳಗೆ ಇರ್ತಕ್ಕಂಥ ಎಲ್ಲ ನೆಗೆಟಿವ್ ಎನರ್ಜಿಗಳು ಹೋಗುತ್ತೆ. ನಿಮ್ಮ ಶತ್ರುಗಳು ನಿಮ್ಮ ಕಾಲ ಕೆಳಗೆ ಬಂದು ಬಿದ್ದಿರ್ತಾರೆ. ನೀವು ಆಡುವಂತಹ ಒಂದು ಮಾತು ವಾಕ್ಸಿದ್ಧಿ ಆಗುತ್ತೆ. ಮತ್ತು ನಿಮಗೆ ಜನರು ಚೆನ್ನಾಗಿ ಆಕರ್ಷಣೆ ಆಗ್ತಾರೆ.
ಮತ್ತು ಹಣದ ಆಕರ್ಷಣೆ ತುಂಬ ಚೆನ್ನಾಗಾಗುತ್ತೆ. ಹಣ ಅಂತಕ್ಕಂಥದ್ದು ಬರ್ತಾನೇ ಇರುತ್ತೆ. ಬಹಳ ಈಸಿಯಾಗಿರ್ತಕ್ಕಂಥ ಪರಿಹಾರ. ಬರೀ ಅಂಟುವಾಳದ ಕಾಯಿಯನ್ನು ಇಟ್ಕೊಂಡು ಜೀವನದಲ್ಲಿ ಮಹಾ ಒಂದು ಸಾಧನೆ ಮಾಡುವಂಥ ಒಂದು ವಿಧಾನ. ಇದು ಬಹಳ ಒಂದು ಪುರಾತನವಾಗಿರ್ತಕ್ಕಂಥ ವಿಚಾರ. ಅಂಟುವಾಳ ಕಾಯಿ ಇವತ್ತು ನೆನೆದಲ್ಲ, ಸಾವಿರಾರು ವರ್ಷಗಳ ಹಿಂದಿನ ಕಾಯಿ ಅದು. ಅಂತಹ ಒಂದು ಕಾಯಿ ಬಹಳ ಕಡಿಮೆ ರೇಟ್, ಅದು ಏನೂ ಇಲ್ಲ, ಅದು ಆ ಥರ ರೇಟಲ್ಲಿ ಸಿಗುತ್ತೆ ನಿಮಗೆ. ತರೋದು, ಸೂಜಿ ದಾರ ತಗೊಳ್ಳೋದು, ಮಂತ್ರ ಹೇಳೋದು, ಪೋಣಿಸೋದು, ತೊಗೊಂಡೋಗಿ ಹಾಕೋದು. ನೋಡಿ 9 ಶುಕ್ರವಾರಗಳಲ್ಲಿ ನಿಮಗೆ ಮ್ಯಾಜಿಕ್ ನಡೆಯುತ್ತೆ ಈ ಕಾಯಿಂದ. ಇದಕ್ಕೆ ಬಹಳಷ್ಟು ತಾಂತ್ರಿಕ ಹಿನ್ನೆಲೆ ಇದೆ. ಅದೆಲ್ಲ ತಿಳ್ಕೊಬೇಕು ಅಂದರೆ ನೀವು ನಮ್ಮ ಹತ್ರ ಬಂದುಬಿಟ್ಟು ಸಂಪರ್ಕ ಮಾಡಬೇಕು. ಆವಾಗ ಹೇಳ್ತೀನಿ ನಾನು ಏನೇನು ಅದರಲ್ಲಿ ಮ್ಯಾಜಿಕ್ ಇದೆ, ಏನು ವಿಚಾರ ಅಂತಕ್ಕಂಥದ್ದು ಹೇಳ್ತೀನಿ. ಇನ್ನು ಎರಡನೇದಾಗಿ ಕಡಕ್ಕಾಯಿ ಅಂತ ಹೇಳ್ತೀವಿ ತಮಿಳಲ್ಲಿ. ಕಡಕ್ಕಾಯಿ, ಅರಳಕಾಯಿ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ತಮಿಳಲ್ಲಿ ಕಡಕ್ಕಾಯಿ ಅಂತ ಹೇಳ್ತಾರೆ. ಈ ಕಡಕ್ಕಾಯಿಯನ್ನು ಈ ತಮಿಳುನಾಡಿನ ಸಿದ್ಧರು, ಸಿದ್ಧರು ಆ ಕಡಕ್ಕಾಯಿಯನ್ನು ಚೆನ್ನಾಗಿ ಹುರಿದು ಅದರ ಸಿಪ್ಪೆಯನ್ನು ತೆಗೆದು ಅದನ್ನು ಚೆನ್ನಾಗಿ ಪೌಡ್ರ್ ಮಾಡಿ, ನುಣ್ಣಗಿರ್ತಕ್ಕಂಥ ಪೌಡ್ರ್ ಮಾಡಿ ಚೆನ್ನಾಗಿ ಸೋಸ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡು ಬೆಳಗ್ಗೆ ನಾವು ಎದ್ದ ತಕ್ಷಣ ಒಂದು ಮುಕ್ಕಾಲು ಚಮಚದಷ್ಟು ಹಾಕೋದು ಬಿಸಿ ನೀರು, ಬಿಸಿ ನೀರಲ್ಲಿ ನಾವು ಬಾಯಿಗೆ ಹಾಕ್ಕೊಂಡು ಅದನ್ನು ಕುಡಿಯೋದು, ಬಿಸಿನೀರನ್ನ ಕುಡಿಯೋದು, ರಾತ್ರಿ ಕುಡಿಯೋದು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ 60 ವರ್ಷದ ಮುದುಕ ಕೂಡ ಒಂದು 10-12 ವರ್ಷದ ಹುಡುಗ ಆ ಥರ ಅವನು ಎನರ್ಜೆಟಿಕ್ ಆಗಿಬಿಡ್ತಾನೆ. ಅಷ್ಟು ಪವರ್ ಇದೆ. ಶುಗರು, BP, ಕಾಯಿಲೆಗಳು ಪ್ರತಿಯೊಂದು ನಾಶ ಆಗಿಬಿಡುತ್ತೆ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಕಾಯಿ ಇದು, ಕಡಕ್ಕಾಯಿ ಅಂತ ಹೇಳ್ತಾರೆ. ಇದನ್ನು ವಿಶೇಷವಾಗಿ ಹಲವಾರು ಜನ ಸಿದ್ಧರುಗಳು ಇದನ್ನು ಮಾಡ್ತಾಯಿದ್ರು. ಇದರ ಪುಡಿಯನ್ನು ಮಾಡಿ ಇಟ್ಕೊಂಡು ಅದನ್ನು ಹಾಕ್ಕೊಂಡು, ಅದರಿಂದ ಅವ್ರೇನು ಅಂದರೆ 100 ವರ್ಷಗಳ ಕಾಲ ಬದುಕ್ತಾಯಿದ್ರು ಮತ್ತು ಆರೋಗ್ಯವಾಗಿರ್ತಾಯಿದ್ರು. ಅವರ ಒಂದು ಕೂದಲು ಕೂಡ ಬಿಳಿ ಆಗ್ತಾ ಇರಲಿಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕಾಯಿ ಇದು ಕಡಕ್ಕಾಯಿ. ಈ ಕಡಕ್ಕಾಯಿಯನ್ನು ನೀವು ಆರೋಗ್ಯಕ್ಕೆ ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಅದ್ರ ಜೊತೆಗೆ ತಾಂತ್ರಿಕ ವಿಧಾನದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಈ ಕಡಕ್ಕಾಯಿಯನ್ನು ಏನು ಮಾಡಬೇಕು, ಒಂದು 1/4 kg ಅರ್ಧ kg ತಂದು ಮನೇಲಿ ಇಟ್ಕೊಳ್ಳಿ. ನೀವು ಅಮಾವಾಸ್ಯೆ ದಿನ, ಒಂದು 9 ಅಮಾವಾಸ್ಯೆ ದಿನ 9 ಕಡಕ್ಕಾಯಿಯನ್ನು ಎಡಗೈಲಿ ಇಟ್ಕೋಬೇಕು. ಎಡಗೈಲಿ ಇಟ್ಕೊಂಡು ಐಂ ಶ್ರೀಂ ಹಂ ಅಗಸ್ತ್ಯ ಮಹಾಮುನೀಶ್ವರಾಯ ನಮಃ ಈ ಮಂತ್ರವನ್ನು 1008 ಸಲ ಹೇಳಬೇಕು. ಅಗಸ್ತ್ಯ ಮಹಾಮುನೀಶ್ವರಾಯ ನಮಃ ಅಂತಕ್ಕಂಥ ಮಂತ್ರವನ್ನು 1008 ಸಲ ಹೇಳಬೇಕು. 1008 ಸಲ ಹೇಳಿಬಿಟ್ಟು ಕೈಯಲ್ಲಿರ್ತಕ್ಕಂಥ ಆ ಕಡಕ್ಕಾಯನ್ನು ತಲೆಗೆ ಸುತ್ತಬಿಟ್ಟು ಒಂದು ಯಾವುದಾದ್ರೂ ಒಂದು ಪಾತ್ರೆಯಲ್ಲೋ, ಒಂದು ಬಟ್ಲಲ್ಲೋ, ಒಂದು ಕವರಲ್ಲೋ ತೆಗೆದಿಡಬೇಕು. ಇದೇ ಥರ 9 ಅಮಾವಾಸ್ಯೆಗಳ ತನಕ ನಿರಂತರವಾಗಿ ಆ ಕಡಕ್ಕಾಯಿನ ತೆಗೆದಿಡಬೇಕು. ಅಷ್ಟು ಕಡಕ್ಕಾಯಿನ ಸೇರಿಸ್ಬಿಟ್ಟು ಒಂದು ಕಪ್ಪು ಬಟ್ಟೆಯಲ್ಲಿ ಸುತ್ತಿ ಒಂದು ಹೋಮವನ್ನು ಮಾಡಿಸ್ಬೇಕು. ಯಾವುದು ಅಂದರೆ ರುದ್ರ ಹೋಮವನ್ನು ಮಾಡಿಸಿ ಆ ಕಡಕ್ಕಾಯಿ ಗಂಟನ್ನು ಕೊನೆಗೆ ಆ ರುದ್ರ ಹೋಮದ ಕೊನೆಯಲ್ಲಿ ಅದರಲ್ಲಿ ಹಾಕಿಬಿಟ್ರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಮಸ್ತ ಕಷ್ಟಗಳು ಹೋಗಿ, ಸಂಕಟ, ದುಃಖ ಎಲ್ಲವೂ ಹೋಗಿ ಐಶ್ವರ್ಯ ಅನ್ನತಕ್ಕಂಥದ್ದು ನಿಮ್ಮನ್ನು ಹುಡ್ಕೊಂಬರುತ್ತೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ನೋಡಿ. ಇದೆಲ್ಲ ಪರಿಹಾರ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವರು ಮುಚ್ಚಿಟ್ಬಿಡ್ತಾರೆ. ಯಾಕಂದರೆ ಅವ್ರಿಗೇನು ಪ್ರಯೋಜನ ಇರಲ್ಲ, ಮತ್ತು ಏನು ಇದನ್ನು ಮಾಡಿ ಏನು ಅನ್ನೋ ಥರ. ಹಾಗಾಗಿ ಈ ಒಂದು ಕನ್ನಡ ಆಸ್ಟ್ರೋ ಮೀಡಿಯಾ ಚಾನಲ್ನಲ್ಲಿ ಯಾವುದೇ ಥರದ ಒಂದು ಪರಿಹಾರ ಇರಲಿ, ನಮಗೇನು ಇಲ್ಲ. ವ್ಯೂಸ್ ಒಂದು ವ್ಯೂವರ್ಸ್ ಒಂದು 100 ಜನ ನೋಡಿದ್ರು ಸಾಕು ನಮಗೆ. ಆ 100 ಜನದಲ್ಲಿ ಒಂದು 5 ಜನ ಮಾಡಿದ್ರು ಸಾಕು. ಅವರು ಅಭಿವೃದ್ಧಿ ಆದರೆ ಸಾಕು. ಯಾಕಂದರೆ ಇದು 5 ಜನ ಅಭಿವೃದ್ಧಿ ಆಗೋದ್ರಿಂದ ಹಾಗೇ ಹೋಗ್ತಾ ಕೊನೆಗೆ ಒಂದು ದಿನ ಬರುತ್ತೆ. ಅವತ್ತಿನ ದಿವಸ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಿದ್ಧಿ ಆಗುತ್ತೆ. ಇದು ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ಈ ಅಂಟುವಾಳಕಾಯಿ ಹಾಗೂ ಕಡಕ್ಕಾಯಿ ಪ್ರಪಂಚದಲ್ಲಿ ಮಹತ್ತರವಾಗಿರ್ತಕ್ಕಂಥ ಕಾಯಿಗಳು. ಇದನ್ನು ಉಪಯೋಗ ಮಾಡ್ಕೊಳ್ಳಿ. ಆರೋಗ್ಯಕ್ಕಾದರೂ ಉಪಯೋಗ ಮಾಡ್ಕೊಳ್ಳಿ. ಕಡಕ್ಕಾಯಿನ, ಅಂಟುವಾಳಕಾಯಿನ ನೀವು ನಿಮ್ಮ ದುಡ್ಡಿಗೆ, ನಿಮ್ಮ ಅನುಕೂಲಕ್ಕೆ ಉಪಯೋಗ ಮಾಡ್ಕೊಳ್ಳಿ. ಜೀವನದಲ್ಲಿ ಬಹಳ ಅಭಿವೃದ್ಧಿ, ಅನುಕೂಲ ಅಂತಕ್ಕಂಥದ್ದು ಆಗುತ್ತೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ವಿಚಾರವನ್ನು ಹೇಳ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ಅಷ್ಟೂ ಕೂಡ ಅದ್ಭುತವಾಗಿರ್ತಕ್ಕಂಥ ಒಳ್ಳೆ ವಿಚಾರಗಳನ್ನ ಹಾಕಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಮತ್ತು ಈ ವಿಡಿಯೋ ಆದಷ್ಟು ಕೂಡ ನೀವು ಶೇರನ್ನು ಮಾಡಿ. ಶೇರ್ ಮಾಡೋದ್ರಿಂದ ನಿಮ್ಮಿಂದ ಬಹಳ ಜನಕ್ಕೆ ಇದರಿಂದ ಅನುಕೂಲ, ಉಪಯೋಗ ಆಗುತ್ತೆ. ನಮಸ್ಕಾರ.